ಹಾಯ್, ಟ್ರೇಡ್ ರಾಗಾಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 27 ಮೇ 2026ಗೆ ಮಾರ್ಕೆಟ್ ಮೂಮೆಂಟ್ಸ್ ಹೆಂಗಿರುತ್ತೆ ಅಂತ ಅನಲೈಸ್ ಮಾಡೋಣ. ಸೊ ಇದು ನಿಫ್ಟಿ ಚಾರ್ಟು. ಇವತ್ತು ಕ್ಯಾಪ್ ಡೌನ್ ಓಪನ್ ಆದರೂ ಕೂಡ ಸ್ವಲ್ಪ ಅಪ್ವರ್ಡ್ ಮೂಮೆಂಟ್ ಕೊಟ್ಟು ಆಲ್ಮೋಸ್ಟ್ ಟ್ರೆಂಡ್ ಡೌನ್ ಸೈಡೇ ಇದೆ. ಸೊ ನಾಳೆ ಕೂಡ ಡೌನ್ ಸೈಡೇ ಇರುತ್ತೆ ಟ್ರೆಂಡ್ ರಿವರ್ಸ್ ಆಗಿಲ್ಲ. ಇವತ್ತು 23,933ಗೆ ಕ್ಲೋಸಿಂಗ್ ಇದೆ. ಸೊ ನಾಳೆ ಗ್ಯಾಪ್ ಅಪ್ಪು ಇಲ್ಲ ಫ್ಲ್ಯಾಟ್ ಓಪನಿಂಗ್ ಆದ್ರೂ ಪುಟ್ ಸೈಡ್ ಅಪ್ರೋಚ್ ಮಾತ್ರ. ಸೊ ಡೌನ್ ಟ್ರೆಂಡಲ್ಲೇ ಇದೆ. ಸೊ ಡೌನ್ ಪುಟ್ ಸೈಡ್ ಫಸ್ಟ್ ಟಾರ್ಗೆಟ್ ಬಂದು 23,885, ಸೆಕೆಂಡ್ ಟಾರ್ಗೆಟ್ ಬಂದು 23,698. ಇದು ಬ್ರೇಕ್ ಆದರೆ 2-5 ಮಿನಿಟ್ಸ್ ವೆಯ್ಟ್ ಮಾಡಿ 23,631 ಮಾರ್ಕೆಟ್ ಇಲ್ಲಿ ಅಥವಾ ಇಲ್ಲಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿ ಇವೆಲ್ಲ ಲೆವೆಲ್ಸ್ ಎಲ್ಲ ಆಗಿದ್ದರೆ ಆವಾಗ ಕಾಲ್ ಸೈಡ್ ಅಪ್ರೋಚು ಫಸ್ಟ್ ಟಾರ್ಗೆಟ್ ಬಂದು 23,885, ನೆಕ್ಸ್ಟ್ ಟಾರ್ಗೆಟ್ ಬಂದು 24,080. ಇದು ನಿಫ್ಟಿ ಅನಾಲಿಸಿಸ್. ಮೇ 27, 2026 ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಏನು ನೋಡೋಣ. ಸ್ವಲ್ಪ ಅಪ್ ಟ್ರೆಂಡ್ ಹೋದ್ರೂ ಇದೂ ಡೌನ್ ಟ್ರೆಂಡಲ್ಲೇ ಇದೆ. ಆಲ್ಮೋಸ್ಟ್ ಡೌನ್ ಟ್ರೆಂಡ್ ಮೂಮೆಂಟೆ. ಕ್ಲೋಸಿಂಗ್ ಬಂದು 55,180. ಸೊ ನಾಳೆ ಕೂಡ ಗ್ಯಾಪ್ ಅಪ್ ಇಲ್ಲ ಸ್ವಲ್ಪ ಫ್ಲ್ಯಾಟ್ ಓಪನಿಂಗ್ ಆದರೂ ಕೂಡ ಟ್ರೆಂಡು ಡೌನ್ ಸೈಡೆ ಪುಟ್ ಸೈಡ್ ಅಪ್ರೋಚ. ಫಸ್ಟ್ ಟಾರ್ಗೆಟ್ ಬಂದು 54,908. ಬ್ರೇಕ್ ಆದರೆ 53,880. ಗ್ಯಾಪ್ ಹ್ಯೂಜ್ ಗ್ಯಾಪ್ ಡೌನು ಆ ಥರ ಓಪನಿಂಗ್ ಆಗಿ ಈ ಲೆವೆಲ್ನ ಮೀಟ್ ಆಗಿದ್ದರೆ ಅಥವಾ ಇದು ಬ್ರೇಕ್ ಆಗಿಲ್ಲ ಅಂದರೆ ಆವಾಗ ಕಾಲ್ ಸೈಡ್ ಅಪ್ರೋಚ್ ಬಂದು ಫಸ್ಟ್ ಟಾರ್ಗೆಟ್ ಬಂದು 54,908. ನೆಕ್ಸ್ಟ್ ಟಾರ್ಗೆಟ್ ಬಂದು 55,509. ಇದು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್. ಇದು ಸೆನ್ಸೆಕ್ಸ್ ಚಾರ್ಟ್ ಮೇ 27ಗೆ 2026ಗೆ. ಇವತ್ತು ಸ್ವಲ್ಪ ಅಪ್ ಮೂಮೆಂಟ್ ಕೊಟ್ಟು ಆಲ್ಮೋಸ್ಟ್ ಡೌನ್ ಟ್ರೆಂಡಲ್ಲೇ ಇದೆ. ನಾಳೆ ಕೂಡ ಡೌನ್ ಟ್ರೆಂಡಲ್ಲೇ ಇರುತ್ತೆ ಮಾರ್ಕೆಟ್. ಸೊ ಗ್ಯಾಪ್ ಅಪ್ ಓಪನ್ ಇಲ್ಲ ಫ್ಲ್ಯಾಟ್ ಓಪನಿಂಗ್ ಆದ್ರೂ ಪುಟ್ ಸೈಡ್ ಅಪ್ರೋಚು. ಫಸ್ಟ್ ಟಾರ್ಗೆಟ್ ಬಂದು 75,909, ಸೆಕೆಂಡ್ ಟಾರ್ಗೆಟ್ ಬಂದು 75,361. ಅಕಸ್ಮಾತ್ ಹ್ಯೂಜ್ ಗ್ಯಾಪ್ ಡೌನ್ ಓಪನ್ ಆಗಿ ಆ ಥರ ಆಗಿ ಇದೇನಾದ್ರು ಈ ಲೆವೆಲ್ ಏನಾದ್ರು ರೀಚ್ ಆಗಿದ್ದರೆ ಮಾರ್ಕೆಟು ಆವಾಗ ರಿವರ್ಸಲ್ ಆಗುತ್ತೆ. ಇಲ್ಲ ಇದು ಬ್ರೇಕ್ ಆಗಿಲ್ಲ ಅಂದರೆ ರಿವರ್ಸಲ್ ಆದಾಗ ಆ ಕೇಸಲ್ಲಿ ಕಾಲ್ ಸೈಡು ಫಸ್ಟ್ ಟಾರ್ಗೆಟ್ ಬಂದು 75,000
9 not 9 ನೆಕ್ಸ್ಟ್ ಟಾರ್ಗೆಟ್ ಬಂದು 76,600. ಇದು ಸೆನ್ಸೆಕ್ಸ್ ಅನಾಲಿಸಿಸ್ 27th ಮೇಗೆ. ನಾನು SCBI ರಿಜಿಸ್ಟರ್ಡ್ ಅಲ್ಲ. ಈ ವಿಡಿಯೋ ಏನಿದ್ರು ಎಜುಕೇಷನ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ ಮಾತ್ರ. ಸೊ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.